ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿರಬೇಕು ಅಂತ ಬಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ನಡುವೆ ಎಲ್ಲನೂ ವ್ಲಾಗ್ ಹಾಕೋಕ್ಕೆ ಆಗಲಿಲ್ಲ. ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿಂದ ಕಂಟಿನ್ಯೂ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬರೀ ಇಂಥದ್ದೇ ಅಂದ್ಬಿಟ್ಟು ನಾನು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಮೊದಲು ಸೊಪ್ಪೆಲ್ಲ ನೀಟಾಗಿ ಈ ಥರ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಎಲ್ಲನೂ ಈ ಥರ ಕ್ಲೀನ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಬೇರೆ ಸೊಪ್ಪು ಇಲ್ಲ ಹುಲ್ಲು ಅದು ಇದು ಇರುತ್ತಲ್ವ, ಅದನ್ನೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಬೇರೆಲ್ಲ ತೆಗೆದು ಈ ಥರ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಬಂದ್ಬಿಟ್ಟು ಕುಕ್ಕರಲ್ಲಿ ಬಂದ್ಬಿಟ್ಟು ಬೇಳೆನ ಹಾಕಿದ್ದೀನಿ. ನಮಗೆ ಅವರೇ ಬೇಳೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಆದರೆ ಅವರೇ ಬೇಳೆ ಹಾಕೋದು ಇಲ್ಲ ನಮ್ಮವರು, ಅದು ತಿನ್ನೋದಿಲ್ಲ. ಅದಕ್ಕೋಸ್ಕರನೇ ತೊಗರಿ ಬೇಳೆನೇ ಹಾಕೋದು. ಬೇಳೆ ಒಂದು ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವಿ ಏನು ಹೇಗೆ ಅಂತ ಹೇಳ್ಕೊಂಡು ನೋಡಿಕೊಂಡು, ಇದು ಬಂದ್ಬಿಟ್ಟು ನಾನು 1.5 ಕಪ್ ಹಾಕಿದ್ದೀನಿ. ಮತ್ತು ಅದ್ರ ಜೊತೆಗೆ ಒಂದು 4-5 ಟೊಮೊಟೊ ಹಾಕಿದ್ದೀನಿ. ಹಾಗೆ ಒಂದು ಈರುಳ್ಳಿ ಹಾಕಿದ್ದೀನಿ ಕಟ್ ಮಾಡಿ. ಟೊಮೊಟೊ ಜಾಸ್ತಿ ಹಾಕಿದ್ರೇ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. 2 ಬೆಳ್ಳುಳ್ಳಿ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ 1 ಸ್ಪೂನಷ್ಟು ತರಕಾರಿ ಸಾಂಬಾರು ಪೌಡರು. ಹಾಗೆ ನಮಗೆ ಖಾರಕ್ಕೆ ತಕ್ಕಂತೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರನ ಹಾಕ್ಕೋಬೇಕು. ಇವಾಗ ತೊಳೆದು ಇಟ್ಕೊಂಡಿದ್ದಂಥ ಸೊಪ್ಪನ್ನು ಹಾಕಿ ನಮಗೆ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿಕೊಂಡು ಸೇರಿಸ್ಕೋಬೇಕು. ಇದು ಸೊಪ್ಪು ಇರೋದ್ರಿಂದ ಮೇಲ್ಗಡೆಗೆ ಎದ್ದಂಗಿರುತ್ತೆ, ಆದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದು ಕುದೀತಾ ಸೊಪ್ಪು ಕಡಿಮೆ ಆಗುತ್ತಲ್ವ, ಅದಕ್ಕೋಸ್ಕರ ನೀರು ನೋಡಿಕೊಂಡು ಕಡಿಮೆ ಹಾಕ್ಕೋಬೇಕಾಗತ್ತೆ. ಈ ಥರ ನಾನು ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ನೀವು ಯಾವ ಥರ ಎಲ್ಲ ಮಾಡ್ತೀರಾ ಏನು ಹೇಗೆ ಅಂತ ಹೇಳಿಬಿಟ್ಟು ನೋಡಿಕೊಂಡು ಈ ಥರನ ಒಂದ್ಸಲಿ ಮಾಡಿ ಟ್ರೈ ಮಾಡಿ. ಸಾಂಬಾರು ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀವು ಬೇಕಾದರೆ ಹಸಿರು ಮೆಣಸಿನ್ಕಾಯಿನೂ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿಕೊಂಡು ಅಂದರೆ ಅದೇ ಅವರೇ ಬೇಳೆ ಮತ್ತು ಹಸಿರು ಮೆಣಸಿನ್ಕಾಯಿ, ಟೊಮೊಟೊನೂ ಜಾಸ್ತಿನೇ ಇರಬೇಕು. ಆ ಥರ ಹಾಕಿ ಇದು ಮಾಡಿದ್ರೆ ನಮಗೆ ಸಾಂಬಾರು ಟೇಸ್ಟ್ ಅನ್ನೋದು ಸೂಪರಾಗಿರುತ್ತೆ. ಟ್ರೈ ಮಾಡಿ ಒಂದ್ಸಲಿ. ಮತ್ತು ನೋಡಿ ಇಲ್ಲಿ ಎಲ್ಲ ಹಾಕಿ ಕುಕ್ಕರ್ ಮೇಲೆಗೆ ಎಲ್ಲ ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ, ಈ ಥರ ನೀರು ಅಷ್ಟೇ. ಇಲ್ಲಿ ನಮಗೆ ಪ್ರೆಸ್ ಮಾಡಿದ್ರೆ ಕೈಗೆ ಅಂಟೋ ಥರ ಇದ್ದರೆ ನೀರು ಸಾಕು. ಅದು ಎಷ್ಟಿದೆಯೋ ಅಷ್ಟೂ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಟು 1-2 ವಿಸಿಲ್ಸ್ ತರಿಸ್ಕೊಂಡ್ರೆ ಸಾಕಾಗತ್ತೆ. ಒಂದ್ಸಲಿ ನೀವು ಈ ಥರ ಟ್ರೈ ಮಾಡಿ ನೋಡಿ. ಮತ್ತು ಒಂದು ಕಡೆ ನಾನು ಮುದ್ದೆಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಕರೆಂಟ್ ಏನೋ ಇರಲಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಕಡೆ ನೀರಿಗೆ ಅಂತ ಹೇಳ್ಬಿಟ್ಟು ಬಿಸಿನೀರಿಗೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಹೀಗೇ ಎಲ್ಲ ಕೆಲಸನೂ ಆಗ್ತಾ ಇದೆ. ಇನ್ನು ಆ್ಯಸ್ ಯೂಶುವಲ್ ಬೆಳಗ್ಗೆ ಎದ್ದ ತಕ್ಷಣ ಇನ್ನು ಇದ್ದೇ ಇರುತ್ತಲ್ವ ಕೆಲಸಗಳು, ಅದು ಇದು ಅಂತ ಹೇಳ್ಕೊಂಡು ಎಲ್ಲನೂ ಈ ಥರ ಆಗ್ತಾ ಇದ್ದಾವೆ. ಒಂದು ಕಡೆ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಅಡುಗೆ ಕೆಲಸ, ಬೆಳಗ್ಗೆ ಏನೆಲ್ಲ ಬೇಕು ಏನು ಹೇಗೆ ಅಂತ ಹೇಳ್ಬಿಟ್ಟು ಅದೆಲ್ಲನೂ ಮುಗಿಸ್ಕೊಂಬಿಟ್ರೆ ಮತ್ತು ನಮಗೆ ನಿಧಾನವಾಗಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಈ ಥರ ಕೆಲಸ ನಡೀತಾ ಇದೆ. ಇನ್ನು ಒಂದು ಕಡೆ ವಿಸಿಲ್ ಬರಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ ಅಲ್ವಾ, ಅದೆಲ್ಲ ಆಗಿದ್ದಾದಮೇಲೆ ಈ ಕಡೆ ಬಂದ್ಬಿಟ್ಟು ಎಣ್ಣೆನ ತಲೆಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಯಾವ ಥರ ಎಣ್ಣೆನ ತಲೆಗೆ ಅಪ್ಲೈ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಕೂದಲಿಗೆ ಅನ್ನೋದು ಚೆನ್ನಾಗಿ ಎಣ್ಣೆನ ಇಟ್ಕೋಬೇಕು. ಹಾಗೆ ಒಳಗಡೆಯಿಂದ ಬೇರೆ ಎಲ್ಲನೂ ಚೆನ್ನಾಗಿ ಮಸಾಜ್ ಆಗೋ ಥರ ನಾವು ಬೆರಳಿಂದ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಆ ಥರ ಮಾಡೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲನೂ ಚೆನ್ನಾಗಾಗತ್ತೆ. ಏರ್ಸ್ ಎಲ್ಲನೂ ರೂಟು ಎಲ್ಲನೂ ಗಟ್ಟಿ ಬೀಳುತ್ತೆ, ಹಾಗೆ ಚೆನ್ನಾಗಿ ಬೆಳೆಯೋಕ್ಕೂ ಸಹಾಯ ಆಗತ್ತೆ. ನಾನು ಈ ಥರ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಆ ಥರ ಈ ಥರ ಬೆರಳಿನ ಸಹಾಯದಿಂದ ಚೆನ್ನಾಗಿ ಮಸಾಜ್ ಮಾಡ್ಕೊತೀನಿ, ಎಣ್ಣೆ ಇಟ್ಕೊತ ಆವಾಗ ನಮ್ಮ ಕೂದಲು ಗಟ್ಟಿ ಬೀಳುತ್ತೆ, ಹಾಗೆ ಉದ್ದವಾಗಿ ಬೆಳೆಯೋಕ್ಕೂ ಸಹಾಯ ಆಗುತ್ತೆ. ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನನ್ನು ಚೆನ್ನಾಗಿ ಕೂದಲಿಗೆ ಅನ್ನೋದು ಬರುತ್ತೆ ಅಂತ ಹೇಳಿಬಿಟ್ಟು ಒಂದ್ಸಲಿ ಈ ಥರ ನೀವು ಟ್ರೈ ಮಾಡಿ. ಅಂದರೆ ಒಂದ್ಸಲಿ ಟ್ರೈ ಮಾಡಿದ್ರೆ ಯಾವುದೂ ಆಗೋದಿಲ್ಲ. ನಾವು ಹೇರ್ಸ್ಗಾಗಲಿ ಮುಖಕ್ಕಾಗಲಿ ಏನೇ ಆಗಲಿ ಸ್ವಲ್ಪ ಟೈಮ್ ಕೊಟ್ಟು ನೋಡಬೇಕಾಗತ್ತೆ. ಇವಾಗ ನಾವು ಫೇಸ್ಗೆ ಯಾವ ಥರ ಮಸಾಜ್ ಮಾಡ್ಕೊತೀವಿ ಅದೇ ಥರನೇ ನಮಗೆ ತಲೆಗೂ ಇದೇ ಥರ ಮಸಾಜ್ ಮಾಡಿಕೊಂಡ್ರೇ ನಮ್ಮ ಕೂದಲು ಅನ್ನೋದು ಹೆಲ್ದಿಯಾಗಿ ಇರೋದು. ನಾವು ಎಷ್ಟೇ ಮೇಲ್ಗಡೆಯಿಂದ ಎಣ್ಣೆ ಇಟ್ಟು ಪ್ಯಾಕ್ ಹಾಕಿ ಎಲ್ಲನೂ ಮಾಡಿದ್ರೂ ನಾವು ಒಳಗಡೆಯಿಂದನೂ ನಾವು ಅದಕ್ಕೆ ಚೆನ್ನಾಗಿ ಒಳ್ಳೆ ಆಹಾರ, ಹೆಲ್ದಿ ಡಯಟು ಈ ಥರ ಎಲ್ಲನೂ ಮಾಡಿಕೊಂಡ್ರೆ ಅದರಿಂದನೂ ನಮಗೆ ಕೂದಲು ಅನ್ನೋದು ಉದುರದೆ
ಚೆನ್ನಾಗಿ ಬೆಳೆಯೋಕ್ಕೆ ಸಹಾಯ ಆಗತ್ತೆ. ಹಾಗೆ ಪಿಂಪಲ್ಸು ಈ ಥರ ಮುಖ ಒಂಥರ ಗ್ಲೋ ಇಲ್ಲದೆ ಇರೋದು ಆ ಥರ ಎಲ್ಲದಕ್ಕೂ ಕಾರಣ ಆಗತ್ತೆ. ನಾವು ಮೇಲ್ಗಡೆ ಎಷ್ಟೇ ಮಾಡಿದ್ರೂ ಒಳಗಡೆಯಿಂದನೂ ಕೇರ್ ತಗೋಬೇಕಾಗತ್ತೆ. ಬನ್ನಿ ಅಷ್ಟೇ. ಇವಾಗ ಆಯಿಲೆಲ್ಲ ಇಟ್ಕೊಂಡಿದ್ದೆಲ್ಲ ಆಯಿತು, ಮತ್ತು ಕೈ ತೊಳ್ಕೊಂಡು ಇವಾಗ ಬಂದ್ಬಿಟ್ಟು ಮುದ್ದೆ ಎಲ್ಲನೂ ಅದೂ ಆಗಿದೆ. ಅಂದರೆ ನಾನು ರೈಸ್ ಹಾಕಿನೇ ಮಾಡೋದು ಮುದ್ದೆನ. ಇವಾಗ ಅದಕ್ಕೆ ಹಿಟ್ಟನ್ನ ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ರೆ ನೋಡಿ, ಮತ್ತೆ ಒಂದು 5 ಮಿನಿಟ್ಸ್ ಹಾಗೆ ಇಡ್ತೀನಿ. ಇನ್ನು ಕುಕ್ಕರ್ ವಿಸಿಲೆಲ್ಲ ಹೋಗಿತ್ತು, ಬಿಸಿ ಎಲ್ಲನೂ ಆರಿತ್ತು. ಇವಾಗ ನೋಡಿ ಈ ಥರ ಆಗಿದೆ. ಇದನ್ನು ಎಲ್ಲನೂ ತೆಗೆದು ನಾನು ತುಂಬ ನುಣ್ಣಕ್ಕೆ ರುಬ್ಕೊಳ್ಳೋದಿಲ್ಲ, ಸ್ವಲ್ಪ ತೆರೆಯಾಗಿದ್ರೇ ನನಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅನಿಸುತ್ತೆ. ತುಂಬ ನುಣ್ಣಕ್ಕೆ ರುಬ್ಬಿಬಿಟ್ರೆ ಅದೊಂಥರ ಅನಿಸುತ್ತೆ. ಅದಕ್ಕೋಸ್ಕರನೇ ಬೇಳೆ ಸಪ್ರೇಟು ಮತ್ತು ಸೊಪ್ಪು ಎಲ್ಲನೂ ತೆಗೆದು, ಮತ್ತು ಇನ್ನೊಂದರಲ್ಲಿ ಇವಾಗ ಬಂದುಬಿಟ್ಟು ನಾನು ಹುಣಸೆಹಣ್ಣಿನ ರಸ ಮತ್ತು ಇದನ್ನು ಬೆಳ್ಳುಳ್ಳಿನ ಕಿವುಚಿ ಇಟ್ಕೊಂಡಿರೋಂಥದ್ದು ಇವಾಗ ಸೇರಿಸಿದ್ದು. ಈ ಥರ ತರಿಯಾಗಿ ಸೊಪ್ಪನ್ನು ಅಷ್ಟೇ ರುಬ್ಬಿಕೊಂಡು ಇವಾಗ ಒಗ್ಗರಣೆನ ಹಾಕ್ಕೊಳ್ಳೋಣ. ಒಗ್ಗರಣೆ ನಾರ್ಮಲಾಗಿ ನಾವು ಯಾವುದರಲ್ಲಿ ಸಾಂಬಾರು ಮಾಡ್ತೀವೋ ಅದನ್ನ ಇಟ್ಕೊಂಡು ಆ ಬೌಲ್ನ ಇಟ್ಕೊಂಡು ಒಂದು 4 ಸ್ಪೂನಷ್ಟು ಆಯಿಲ್ನ ಹಾಕಿ, ಹಾಗೆ ಸಾಸಿವೆ ಇಲ್ಲ ಜೀರಿಗೆ ಈ ಥರ ಎಲ್ಲ ಹಾಕಿ, ಮತ್ತು ಒಂದು ಈರುಳ್ಳಿನ ಹಾಕಿ ಅದನ್ನು ಬ್ರೌನ್ ಕಲರ್ ಬಂದಮೇಲೆ ಕರಿಬೇವನ್ನ ಹಾಕ್ಕೋಬೇಕು. ನಾನಿವತ್ತು ಒಗ್ಗರಣೆಗೇ ಕೊತ್ತಂಬರಿನೂ ಹಾಕ್ತಾಯಿದ್ದೀನಿ. ಟೇಸ್ಟ್ ಅನ್ನೋದು ಅದರ ಫ್ಲೇವರೂ ಇಳ್ಕೊಳ್ಳುತ್ತೆ. ನಾವು ಹಾಗೆ ಸ್ವಲ್ಪನೂ ಹಾಕೋದಕ್ಕಿಂತಲೂ ಈ ಥರ ಒಗ್ಗರಣೆಗೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಅದನ್ನು ಟ್ರೈ ಮಾಡಿದೆ ನಾನು, ಅದಕ್ಕೆ ನಿಮಗೂ ಹೇಳ್ತಾಯಿದ್ದೀನಿ. ನೋಡಿ, ಇವಾಗ ನಾವು ರುಬ್ಬಿಟ್ಕೊಂಡಿದ್ದಂಥದ್ದನ್ನು ಸೇರಿಸ್ಬಿಟ್ಟು ಇವಾಗ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಇದೆಲ್ಲ ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಕಡಲೆ ಹಾಕೋಣ ಅಂತ ಹೇಳಿ ಅಂದ್ಕೊಂಡೆ, ಕಡಲೆ ಹಾಕಬೇಕು ಅಂತ ಹೇಳಿ ಅನ್ನಿಸ್ತು. ಅದಕ್ಕೋಸ್ಕರನೇ ಕಡಲೆನೂ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ. ನಮ್ಮವ್ರಿಗೂ ಇಷ್ಟ ಕಡಲೆ ಹಾಕಿ ಮಾಡೋದು. ಅದಕ್ಕೋಸ್ಕರ ನೋಡಿ, ಕಡಲೆ ತಗೊಂಡು ಈ ಥರ ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ಈ ಥರ ಕೈ ಆಡಿಸ್ತಾ ಇರಬೇಕು. ನಾವು ಒಂದೇ ಹತ್ರ ಬಿಟ್ಬಿಟ್ರೆ ಅದು ಸೀದೋಗುತ್ತೆ. ಇಲ್ಲ ನೋಡಿ, ಇಲ್ಲಿ ಬಂದುಬಿಟ್ಟು ಸಾಂಬಾರು ಅಷ್ಟೇ ಕೈ ಆಡಿಸ್ತಾ ಇದ್ದೀನಿ, ಅದೂ ಅಷ್ಟೇ ತಡ ಇಳಿದ್ಬಿಡುತ್ತೆ. ಅದಕ್ಕೋಸ್ಕರನೇ ಕೈ ಆಡಿಸ್ತಾ ಇರಬೇಕು. ಈ ಥರ ಆ ಕಡೆ ಈ ಕಡೆ ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕಾಗತ್ತೆ ನೋಡಿಕೊಂಡು. ಇಲ್ಲ ಒಂದೇ ಕೆಲಸ ಇದಂದರೆ ಅದು ಹಾಗೆ ಇದ್ದೋಗತ್ತೆ, ಈ ಕಡೆ ಅಂದರೆ ಈ ಕಡೆ ಇದ್ದೋಗತ್ತೆ. ಎಲ್ಲನೂ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಕಡೆ ಬಿಸಿ ಇನ್ನೂ ಹತ್ತುತ್ತಾ ಇದೆಯಲ್ಲ, ಅದಕ್ಕೋಸ್ಕರ ಈ ಥರ ಕೈ ಆಡಿಸ್ತಾ ಇದ್ದೀನಿ. ನಾವು ಕೈ ಆಡಿಸ್ತಾ ಇದ್ರೇ ಅದು ಚೆನ್ನಾಗಿ ಸಿಡಿಯತ್ತೆ, ಚೆನ್ನಾಗಿ ಉರಿಯತ್ತೆ. ಇಲ್ಲಾಂದರೆ ಬ್ಲಾಕ್ ಹಾಕೋದ್ರೆ ಅದು ಚೆನ್ನಾಗಿ ಈ ಥರ ಬರೋದಿಲ್ಲ. ನೋಡಿ, ಇದನ್ನಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ನಮಗೆ ಉಪ್ಪು ಕಡಲೆ ಕೂಡ ಆಗಿಬಿಡತ್ತೆ. ಒಂದ್ಸಲಿ ಟ್ರೈ ಮಾಡಿ ನೀವು. ಇವಾಗ ಇದನ್ನು ಈ ಥರ ನಾವು ಹುರಿದು ಇಟ್ಕೊಂಡಿರೋದನ್ನು ನಾವು ಸಾಂಬಾರಿಗೆ ಸೇರಿಸ್ಕೋಬೇಕಾಗತ್ತೆ. ಸಾಂಬಾರಿಗೆ ಸೇರಿಸ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ನಾವು ಕುದಿಸ್ಕೋಬೇಕು ಸಾಂಬಾರು ಜೊತೆನೆ. ನೋಡಿ, ಅದಕ್ಕೂ ಸಾಂಬಾರಿಗೆನೆ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇವಾಗ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಇದನ್ನು ಕಡಲೆನೂ ಹಾಗೇನೂ ತಿನ್ಕೋಬೋದು. ಇದಕ್ಕೇ ಹೇಳ್ದೆ ಅಲ್ವಾ, ಉಪ್ಪನ್ನ ಸೇರಿಸ್ಬಿಟ್ರೆ ಉಪ್ಪು ಕಡಲೆ ಆಗಿಬಿಡುತ್ತೆ. ಒಂದ್ಸಲಿ ಟ್ರೈ ಮಾಡಿ. ನಂದು ಅಲಾರಮ್ ಇಟ್ಟಿದ್ದೆ ವಿಡಿಯೋ ಹಾಕ್ಕೋಬೇಕು 1 ಗಂಟೆಗೆ ಅಂತ ಹೇಳಿಬಿಟ್ಟು. ಅದು ಅಲಾರಮ್ ಏನೋ ಬಡ್ಕೊಳ್ಳುತ್ತೆ, ಆದರೆ ನನಗೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕೋಕ್ಕೇನೋ ಆಗೋದಿಲ್ಲ. ಅದಕ್ಕೆ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ, ಹೇಳ್ದೆ ಅಲ್ವಾ, ಇಲ್ಲಿ ಅದೇ ಕಡಲೆಗೇ ಸ್ವಲ್ಪ ಉಪ್ಪು ಹಾಕಿ ನಾವು ಈ ಥರ ಕೈ ಆಡಿಸಿದ್ರೆ ತೇವ ಹೋಗೋ ಥರ ನಮಗೆ ಅದೇನೇ ಉಪ್ಪು ಕಡಲೆ ಕೂಡ ಆಗತ್ತೆ. ಇವಾಗ ಪ್ಯಾಕೆಟ್ಗಳಲ್ಲಿ ಎಲ್ಲನೂ ಸಿಗುತ್ತಲ್ವ ನಮಗೆ ಆಚೆ, ಅದೇ ಕಡಲೆ ಈ ಥರನೂ ಮಾಡಿಕೊಂಡು ತಿನ್ಬೋದು ಬೇಕಿದ್ದರೆ, ಮನೆಯಲ್ಲಿ ಜಾಸ್ತಿ ಕಡಲೆ ಇದ್ದರೆ. ನೋಡಿ, ಇವಾಗ ಈ ಥರ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ನಿಮಗೆ ಎಷ್ಟು ನೀರು ಬೇಕಾ ಸಾಂಬಾರು ಇಲ್ಲ ಗಟ್ಟಿ ಬೇಕಾ ನೋಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಸಾಂಬಾರು ಅನ್ನೋದು ರೆಡಿ ಆಗೋಯ್ತು. ನೋಡಿ, ಹಾಗೆ ಆಚೆ ಒಂದು ಲುಕ್ಕನ್ನ ತೋರಿಸ್ತಾ ಇದ್ದೀನಿ. ಈ ಥರ ಸಣ್ಣದಾಗಿ ನಾನು ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಹಾಕಿದೆ ಅಲ್ವ ಗಿಡಗಳೆಲ್ಲನೂ, ಬದನೆಕಾಯಿ ಗಿಡ, ಬೀನ್ಸ್ ಗಿಡ ಎಲ್ಲನೂ ಹಾಕಿದೆ ಅಲ್ವ, ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಕೋತಿಗಳು ಏನೆಲ್ಲ ಮಾಡ್ತಾ ಇದ್ದಾವೆ ಅಂತ ಹೇಳಿಬಿಟ್ಟು. ಇದೇ ಪ್ರಾಬ್ಲಮ್ಮು, ನಾವು ಗಿಡಗಳನ್ನ ಹೂಳಿದ್ರೆ ಇದೇ ಥರ ನೋಡಿ, ಯಾವ ಥರ ಮುರಿದು ಎಲ್ಲ, ಅದು ಗಟ್ಟಿ ಇದೆ ಅದಕ್ಕೆ ಸರೋಯ್ತು, ಇಲ್ಲಾಂದರೆ ಅದು ಮುರಿಯತ್ತೆ. ಆ ಥರ ಎಲ್ಲ ಮಾಡ್ತವೆ ಕೋತಿಗಳು. ನಾವು ಚೆನ್ನಾಗಿ
ಬೆಳೆಸಿರ್ತೀವಿ ಅದು ಬಂದ್ಬಿಟ್ಟು ಒಂದೇ ಸಲ ಮುರಿದ್ಬಿಟ್ಟು ಹೊರ್ಟೋದ್ರೆ ಕಷ್ಟ ಅನಿಸುತ್ತೆ. ಮಗು ಥರ ಸಾಕ್ಕೊಂಡಿರೋದನ್ನು ಮುರಿದು ಹೊರಟೋದ್ವಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೂ ಬೆಳೆಸ್ಬೇಕು ಗಿಡಗಳು ಅಂದರೆ ಇಷ್ಟ ಆಗೋದಿಲ್ಲ. ಮತ್ತು ನೋಡಿ ಸಾಂಬಾರು ಕುದೀತಾ ಇತ್ತಲ್ವ, ಕುದಿದು ಅದಕ್ಕೆ ಹಸಿ ಕರಿಬೇವನ್ನ ಲಾಸ್ಟಲ್ಲಿ ಹಸಿ ಕರಿಬೇವು ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕಿ ಕುಕ್ಕರ್ನ ಸ್ಟವ್ ಆಫ್ ಮಾಡಿ ಮುಚ್ಚಿಡೋದು ಅಷ್ಟೇ. ನಮಗೆ ಇಷ್ಟು ಥರ ಗಟ್ಟಿ ಇರಬೇಕು. ಇನ್ನು ಆರಿದಷ್ಟು ಇನ್ನೂ ಗಟ್ಟಿ ಬರುತ್ತೆ. ಇನ್ನು ಉಪ್ಪು ಖಾರ ಏನಾದರೂ ಸರಿ ಹೋಗಿದೆಯಾ ಇಲ್ವಾ ಏನು ಹೇಗೆ ಅಂತ ನೋಡಿಕೊಂಡು ಬೇಕಾದರೆ ಸೇರಿಸ್ಕೋಬೇಕು. ನೋಡಿ ಹಸಿ ಕರಿಬೇವನ್ನು ಹಾಕಿದೆ. ಸಾಂಬಾರು ಅನ್ನೋದು ರೆಡಿ ಆಯಿತು. ಮುದ್ದೆಗೆ, ರೈಸ್ಗೆ, ಚಪಾತಿ, ಪೂರಿ ಈ ಥರ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಈ ಥರನೂ. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಕೆಲವೊಂದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋದಿತ್ತು. ಅವತ್ತಂತೂ ಒಂದೋದ್ಮೇಲೆ ಒಂದು ಅಂತ ತುಂಬಾ ಅರ್ಜೆಂಟಲ್ಲಿ ಸ್ಟಿಚ್ ಮಾಡಿದ್ದಾಯಿತು. ಈ ಥರ ಅಂದರೆ ಅವರು ಸುಮ್ಮನೆ ಇದ್ದರು, ಕೇಳಲಿಲ್ಲ. ಸರಿ ಬಿಡು ಲೇಟೇನೋ ಅಂತ ಹೇಳಿ ಅಂದ್ಕೊಂಡ್ರೆ, ಇಲ್ಲ ಬೇಕು ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಮಾಡಿದ್ರೆ ಸರಿ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದು ಸಿಂಪಲ್ಲಾಗೇ ಸ್ಟಿಚ್ ಮಾಡಿ ಅಂತ ಹೇಳಿಬಿಟ್ಟು ಅದಕ್ಕೆ ಈ ಥರ ಲೇಸಲ್ಲೇ ಡಿಸೈನ್ ಕೊಟ್ಟು ಈ ಥರ ಎಲ್ಲನೂ ಸ್ಟಿಚ್ ಮಾಡಿದ್ದೆ. ಅದನ್ನು ನಿಮಗೆ ಒಂದು ಇದನ್ನು ತೋರಿಸ್ತಾ ಇದ್ದೀನಿ. ಇವೆರಡೂ ಈ ಥರ ಸ್ಟಿಚ್ ಮಾಡಿದ್ದೆ. ಮತ್ತು ಇನ್ನೆರಡು ಪ್ಲೈನ್ ಬ್ಲೌಸಸ್ಸು ಈ ಥರ ಎಷ್ಟು ಅವತ್ತು ರೆಡಿ ಮಾಡಿ ಕೊಡಬೇಕಾಗಿತ್ತು. ಮತ್ತು ಅವೆಲ್ಲನೂ ಆಗಿದ್ದಾದಮೇಲೆ ನೆಕ್ಸ್ಟು ಇನ್ನೊಬ್ಬರು ಈ ಥರ ಮತ್ತು ಐಬ್ರೋಗೆ ಅಂತ ಹೇಳ್ಬಿಟ್ಟು ಇವಾಗ ಸೀಸನ್ ಆಗಿರೋದ್ರಿಂದ ಹಬ್ಬದ ಸೀಸನ್ನು ಹಾಗೆ ಮದುವೆಗಳ ಸೀಸನ್ನು ಈ ಥರ ಎಲ್ಲ ಇರುತ್ತಲ್ವ, ಆ ಕಡೆ ಅದೂ ಬ್ಯುಸಿ, ಈ ಕಡೆ ಇದೂ ಬ್ಯುಸಿ ಆಗಿಬಿಡುತ್ತೆ. ಎಷ್ಟೇ ನಾವು ಆಸೆ ಪಟ್ಟು ಈ ಥರ ಮಾಡಿಕೊಂಡು ಇಲ್ಲ ಕಸ್ಟಮರ್ಸ್ನ ಬಿಟ್ಕೊಡ್ಬಾರ್ದು ಅಂತ ಹೇಳಿಬಿಟ್ಟು ಎಷ್ಟೇ ಕಷ್ಟಪಟ್ಟು ಇದು ಮಾಡಿದ್ರೂ ನನಗೇನೋ ತುಂಬಾ ಸ್ಟ್ರೈನ್ ಆಗುತ್ತೆ. ಒಂದೊಂದ್ಸಲಿ ಒಂಥರ ಬೇಜಾರಾಗಿಬಿಡುತ್ತೆ. ಯಾವಾಗಲೂ ಇದೇ ಆಗೋಯ್ತು ಅಂತ ಹೇಳ್ಬಿಟ್ಟು. ಅದು ಬೇರೆ ನನಗೆ ಹೇಗೆ ಮಾಡ್ತಾರೆ ಅಂದರೆ, ಇವಾಗ ಹೊಸ್ದಾಗಿ ಬರ್ತಾ ಇರೋರು ನಾನು ಎಷ್ಟು ಕೇಳಿದರೆ ಅಷ್ಟು ಕೊಟ್ಟು ಹೋಗ್ತಾರೆ. ಅಂದರೆ ಎಷ್ಟು ಅಂದರೆ ನಾನೇನು ಜಾಸ್ತಿ ಏನು ಕೇಳೋದಿಲ್ಲ, ಎಲ್ಲರಿಗಿಂತೂ ಕಡಿಮೆನೇ ಕೇಳೋದು. ನಮ್ಮ ಊರಲ್ಲಿ ತಗೊಳ್ಳೋದಕ್ಕಿಂತ ಎಲ್ಲರಿಗಿಂತ 50 ರೂಪೀಸ್ 100 ರೂಪೀಸ್ ಆ ಥರ ಕಡಿಮೆನೇ ತಗೊಳ್ಳೋದು. ಆದ್ರೂ ಅದರಲ್ಲೂ ಕಡಿಮೆ ಕೊಡ್ತಾರೆ. ಹೇಳ್ದಲ್ವ, ನೋಡಿ ಅಷ್ಟರಲ್ಲಿ ಯಾರೋ ಬಂದರು, ಅದನ್ನೇ ನೋಡ್ತಾ ಇದ್ದೀನಿ. ಅದು ಬೇರೆ ಬಾಗಿಲು ಹಾಕ್ಕೊಂಡು ಹೊಲಿತಾ ಇರ್ತೀನಿ. ಯಾಕಂದರೆ ಒಂದೊಂದ್ಸಲಿ ಐಬ್ರೋಸಿಗೆ ಆ ಥರ ಈ ಥರ ಎಲ್ಲನೂ ಬರ್ತಾ ಇರ್ತಾರೆ. ಈ ಥರ ಅರ್ಜೆಂಟ್ ಇರೋರು ಇವಾಗ ಇದಕ್ಕೆ ಒಂದು 4 o'clockಗೆಲ್ಲನೂ 4 ಬ್ಲೌಸಸ್ ಆ ಥರ ಕೊಡಬೇಕು. ಅದಕ್ಕೋಸ್ಕರ ಬಾಗಿಲು ಹಾಕ್ಕೊಂಡು ಒಂಥರ ಸ್ಟಿಚ್ ಮಾಡ್ಕೊಂಡಿರ್ತೀನಿ, ಯಾರ್ದು ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಹೇಳ್ದಲ್ವ, ಹೊಸದಾಗಿ ಬಂದಿರೋರಾದರೆ ಕೊಡ್ತಾರೆ. ಸ್ವಲ್ಪ ಆ ಕಡೆ ಈ ಕಡೆ ಚೆನ್ನಾಗಿ ಪರಿಚಯ ಅಂದರೆ ಬಂದು ಕೊಟ್ಟು ತುಂಬ ವರ್ಷಗಳಿಂದ ಸ್ಟಿಚ್ ಮಾಡಿಸ್ಕೊತಾ ಇರ್ತಾರಲ್ವ, ಅವರು ಇಲ್ಲ ಹೊಲಿ ಆಗೋಲಿ ಈಗೋಲಿ ಅಂತ ಏನೋ ಹೇಳ್ತಾರೆ. ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನೂ ಚೆನ್ನಾಗಿ ಹೊಲ್ಕೊಡ್ಬೇಕಲ್ಲ ಅಂಥೇಳಿ ನಾನು ಹೊಲ್ದು ಕೊಡ್ತೀನಿ ಅಂದ್ಕೊಳ್ಳಿ. ಅವರು ಕೊಡೋವಾಗ ಮಾತ್ರ ಅವ್ರ ಬುದ್ಧಿನೇ ತೋರಿಸ್ತಾರೆ. ಏನು ಮಾಡೋದು, ಆ ಥರ ನಾನು ತಗೊಳ್ಳೋದೇ ಕಡಿಮೆ, ಅದರಲ್ಲೂ ಇನ್ನೂ ಕಡಿಮೆ ಕೊಡ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಬಿಟ್ಟು ಊಟ ನಿದ್ದೆ ಬಿಟ್ಟು ಈ ಥರ ಎಲ್ಲನೂ ಸ್ಟಿಚ್ ಮಾಡಿ ಎಲ್ಲನೂ ಮಾಡಿದ್ರೆ ಅವ್ರು ನೋಡಿದ್ರೆ ಆ ಥರ ಕೊಟ್ಟಾಗ ತುಂಬಾ ಕಷ್ಟ ಆಗುತ್ತೆ. ಇನ್ನೊಂದ್ಸಲಿ ತಗೋಬಾರ್ದಪ್ಪ, ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟನ ಅಂತ ಹೇಳಿಬಿಟ್ಟು ಒಂಥರ ಬೇಜಾರಾಗುತ್ತೆ. ಆ ಥರ ಎಲ್ಲ ಇರ್ತಾರೆ. ಏನು ಮಾಡೋದು ನೋಡಿ. ಇವಾಗ ಬ್ಲೌಸ್ನ ಸ್ಟಿಚ್ ಮಾಡಿ ಇಟ್ಟಿದ್ದೆ ಅಲ್ವ, ಮತ್ತು ಡ್ರೆಸ್ಸಸ್ಸನ್ನು ಕೊಟ್ಟಿದ್ದರು, ಅವುಗಳನ್ನೂ ರೆಡಿ ಮಾಡಿಬಿಡೋಣ ಮೊದಲು. ಮತ್ತು ಬೇಕಾದರೆ ಅವರು ಯಾವುದು ಬೇಕೋ ಅದು ತಗೊಂಡು ಹೋಗಲಿ, ಮತ್ತು ನಿಧಾನವಾಗಿ ಬೇರೆವುಗಳನ್ನ ಸ್ಟಿಚ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಇವಾಗ ಈ ಥರ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದಾಯಿತು. ಇದನ್ನು ಹೊಲಿದ್ಬಿಟ್ಟು ಮತ್ತು ಅವುಗಳನ್ನ ಹುಗ್ಸಾಕಿ ಇಟ್ಬಿಟ್ರೆ, ಸ್ಯಾರಿ ಪಾಲ್ಸನ್ನು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ, ಅದನ್ನು ಹುಗ್ಸಾಕಿ ಇಟ್ಬಿಟ್ರೆ ಇನ್ನು ತಗೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ಈ ಥರ ರೆಡಿ ಮಾಡ್ತಾಯಿದ್ದೀನಿ. ನನಗೆ ಹೇಗೆ ಅಂದರೆ, ಇವಾಗ ಕೊಡ್ತಾರಲ್ವ ಈ ಟೈಮ್ಗೆ ಅಂತ ಹೇಳಿರ್ತಾರೆ, ಮತ್ತು ಅವರು ಬಂದಾಗ ನಾನು ಕೊಡಲಿಲ್ಲ, ಎಷ್ಟು ದಿನ ಆಯಿತು ಅದಾಗೆ ಇದೀಗೆ ಅಂತ ಹೇಳಿ ಅಂದರೆ ಭಯ ಥರ ಏನೂ ಇರೋದಿಲ್ಲ. ಆದರೆ ನನಗೆ ಬೈದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಅವರು ಆ ಚಾನ್ಸ್ ಅವ್ರಿಗೆ ಕೊಡ್ದಿರ ಅವ್ರು ಬರೋಷ್ಟರೊಳಗೆ ಅವ್ರಿಗೆ ರೆಡಿ ಮಾಡಿ ಕೊಡಬೇಕು ಅಂತ. ಈ ಥರ ನಾವು ಕೇಳಿದ ತಕ್ಷಣ ಕೊಟ್ಟಿದ್ದಾರಲ್ಲ, ಅಮೌಂಟು ಆಗಿ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಅನಿಸೋದಿಲ್ಲ. ಏನು ಮಾಡೋದು, ಆ ಥರ ಮಾಡ್ತಾರೆ ಕೆಲವೊಬ್ಬರೆಲ್ಲನೂ. ಕೆಲವೊಬ್ಬರು ಕೊಟ್ಟು ತಗೊಂಡು ಹೋಗ್ತಾರೆ.
ಇಷ್ಟ. ಇಲ್ಲ ಕೆಲವೊಬ್ಬರು ಈ ಥರ ಮಾಡ್ತಾರೆ, ತಗೊಂಡೋಗ್ಬಿಟ್ಟು ಇಲ್ಲ 4-5 ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಒಂದನ್ನು ಸ್ಟಿಚ್ ಮಾಡ್ಕೊಂಬಿಟ್ಟು ಇನ್ನು ಅವು ಇದಾವಲ್ಲ ಮತ್ತೆ ಬರ್ತೀನಿ ತೊಗೊಂಡೋಗ್ತೀನಿ ಅವುಗಳು ಕೊಟ್ಟಾಗ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಮಾಡ್ತಾರೆ. ಇವಾಗ ಏನೋ ಒಂದು ಸ್ಟಿಚ್ ಮಾಡಿಕೊಡ್ತೀವಿ, ಮತ್ತೆ ಒಂದು ತಿಂಗಳಿಗೋ 15 ದಿವಸಕ್ಕೋ ಬಂದರೆ ಇದನ್ನು ಮರ್ತೋಗಿರ್ತಾರೆ, ಕೊಟ್ಟಿದ್ದಿಲ್ಲಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಅಂದ್ಬಿಡ್ತಾರೆ. ಅದಕ್ಕೋಸ್ಕರ ಆ ಥರ ಎಲ್ಲ ಮಾಡ್ತಾರೆ, ಏನು ಮಾಡೋದು. ಈ ಥರ ಎಲ್ಲ ಇರ್ತಾರೆ ಫ್ರೆಂಡ್ಸ್, ಏನು ಮಾಡೋದು. ನೋಡಿ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಾನು ಕ್ಲಿಪ್ನ ತೊಗೊಂಡೆ. ಈ ಥರ ಏರ್ಸ್ ಯಾವಾಗಲೂ ಕಟ್ಕೊಂಡಿರ್ತೀನಲ್ವ, ಅದಕ್ಕೆ ಕಟ್ಕೊಂಡಿದ್ದಾಗ ಈ ಥರ ಏನಾದರೂ ಫ್ಯಾನ್ಸಿ ಆಗಿರಲಿ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಮೀಶೋನಲ್ಲಿ ಸಿಗತ್ತೆ, ಬೇಕಿದ್ದರೆ ನೋಡಿ ಚೆಕ್ ಮಾಡಿ ತಗೊಳ್ಳಿ. ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ.